ಇದೆಯಾ ಸರ್ ಶೆಜ್ವಾನ್ ಚಿಕನ್ ನೂಡಲ್ಸಾ? ಓ ಎಷ್ಟು ದಿನಕ್ಕೆ, ಎಷ್ಟು ನಿಮಿಷಕ್ಕೆ ಸ್ಟಾರ್ಟ್ ಆಯ್ತು ಬ್ಯಾಟಿಂಗು? ತಿಂದ್ಬಿಟ್ಟು ನಿಮಗೆ ಸಿಗ್ತೀವಿ. ವಾಟ್ಸಪ್ ಗಾಯ್ಸ್, ಓಪನ್ ಇಸ್ ಡೂಯಿಂಗ್ ಗ್ರೇಟ್. ಕತ್ಲಲ್ಲಿ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವತ್ತಿಂದು. ಇವನ್ಯಾರಿದು ಅಣ್ಣಯ್ಯ? ಲಾಕ್ ಸ್ಟಾರ್ಟ್ ಮಾಡಿದ್ದೆ, ನಮ್ಮನ್ನು ಕೆಳಗೆ ಕಳಿಸ್ಬಿಟ್ರಪ್ಪ. ಇದಾಗಿರುತ್ತೆ ಡೇ 65. ಕರೆಕ್ಟಾಗಿ ಹೇಳೋದು ನಾ 64 ಹಾಂ ಕರೆಕ್ಟಾಗಿ ಹೇಳಿದ್ದೀನಿ. ಆ್ಯಂಡ್ ನಮ್ಮ ನಿಯಾಲ್ ಸರ್ ಜೊತೆ ನಾವು ಹೋಮ್ ಸ್ಟೇಗೆ ಹೋಗಿ ದೆನ್ ಈಗ ನಮ್ಮ ರಜಾಕ್ ಅಣ್ಣ ಫುಡ್ಲ್ಯಾಂಡಿಗೆ ಹೋಗ್ತಾ ಇದ್ದೀವಿ. ಮತ್ತೆ ಫುಡ್ಲ್ಯಾಂಡಿಗೆ ನೆನ್ನೆ ಆ್ಯಕ್ಚುಲಿ ಹೋಮ್ ಸ್ಟೇಗೆ ತರಿಸಿದ್ವಿ. ನೆನ್ನೆನೂ ಹೋಮ್ ಸ್ಟೇಗೆ ಬಂದಿದ್ವಿ. ನೆನ್ನೆ ಲಾಗ್ ನಾಳೆ ಬರುತ್ತೆ. ನೆನ್ನೆನೂ ಹೋಮ್ ಸ್ಟೇಗೆ ತರಿಸಿದ್ವಿ ಚಿಕನ್ ನೂಡಲ್ಸ್ ಆ್ಯಂಡ್ ಕಬಾಬ್. ಇವಾಗ ಹೋಟೆಲಿಗೆ ಹೋಗ್ತಾ ಇದ್ದೀವಿ ಮತ್ತೆ ಚಿಕನ್ ನೂಡಲ್ಸ್ ತಿನ್ನೋಕ್ಕೆ. ಏನಂತೀರಾ ಸರ್? ಆಲ್ ರೈಟ್, ಮುಂದೆ ಹೋಗೋಣ. ಓಯ್ ಪೆಟ್ರೋಲ್ ಹಾಕ್ಸ್ಬಿಡ್ತೀನಿ ಕಣೋ. ಬೆಳಿಗ್ಗೆ ಹಾಕ್ಸಿದ್ರಾ? ಈಗ ಹಾಕ್ಸಿದ್ದೆ ಸಂಜೆ. ಹಾಂ, ಆ ಕಡೆಯಿಂದ ಈ ಕಡೆ. ಬೆಳಿಗ್ಗೆ ನೆನ್ನೆ ಪೆಟ್ರೋಲಲ್ಲೇ ಬಂದ್ರಾ? ಇಲ್ಲ ಮತ್ತೆ ಹಾಗೆ ಒಂದ್ಸಲಿ ಬಂದು ಹೋದ್ರೆ ಹಾಕ್ಸ್ತಾ ಇರಬೇಕು. ಹಾಂ ನಿಜ. ಒಂದ್ಸತಿ ಬಂದೋದ್ರೆ 300 400 ಈಗ ಪೆಟ್ರೋಲ್ ರೇಟ್ ಜಾಸ್ತಿ ಇದೆಯಲ್ಲ. ಹೌದಾ? ಅದೇ 112 ಆಗಿದೆ ಸರ್. ಮೆಷಿನ್ ಮೊದಲು ಹಿಂಗಿತ್ತು ತಾನೆ, ಚೇಂಜ್ ಮಾಡಿದ್ರಾ? ಹಿಂಗೆ ಇದ್ದಿದ್ದ? ನೀನೊಂದು ಕಣ ಯಾವಾಗಲೂ ಕುಲ್ಡ ಸಂಜೆ ಹಿಂಗೆ ಇದ್ದಿದ್ದ? ಹಿಂಗೆ ಇದ್ದಿತ್ತು ಯಾವಾಗ. ಆಗ್ಬೋದು. ಎಷ್ಟು? 200 ಸಾಕು. ಸಾಕಾ? ಆ್ಯಂಡ್ ನಮ್ಮ ರಜಾಕಣ್ಣನ ಅಂಗಡಿಗೆ ಬಂದು ಫುಡ್ಲ್ಯಾಂಡ್ ಇಲ್ಲ ನಿಂತ್ಯಾರ. ಅಣ್ಣ ಆರಾಮ? ಲೆಟ್ಸ್ ಗೋ. ಇದೆಯಾ ಸರ್ ಶೆಜ್ವಾನ್ ಚಿಕನ್ ನೂಡಲ್ಸಾ? ಓ ಎಷ್ಟು ದಿನಕ್ಕೆ, ಎಷ್ಟು ನಿಮಿಷಕ್ಕೆ ಸ್ಟಾರ್ಟ್ ಆಯ್ತು ಬ್ಯಾಟಿಂಗು? ತಿಂದ್ಬಿಟ್ಟು ನಿಮಗೆ ಸಿಗ್ತೀವಿ. ನಾನು ನಿಯಾಲ್ ಸರ್ ಕಷ್ಟಪಟ್ಟು 1ರಿಂದ 10 ಕಲ್ತಿದ್ದೀವಿ. ಅದನ್ನ ಹೇಳಲ್ಲ ಅಷ್ಟೇ, ಕಾಂಟ್ರವರ್ಸಿಗೆ ಹೋಗ್ಬಿಡ್ತೀವಿ ನಾವು. 1ರಿಂದ 10 ಕಲ್ತ್ಬಿಟ್ರೆ ನಾವು 18+, ಮತ್ತೆ ನಮಗೆ ಬಿಡಿ ಅದು ಸಂಘದಿಂದ ನಮಗೆ ಅಬ್ಜೆಕ್ಷನ್ ಬರುತ್ತೆ. ಆಮೇಲೆ ವಿಡಿಯೋ ಡಿಲೀಟ್ ಆಗಿಬಿಟ್ರೆ ಆಮೇಲೆ DM ಮಾಡಿ ವಿಡಿಯೋ ರೀಲ್ದು ಇದು ಕಳಿಸ್ತೀವಿ. ಮತ್ತೆ ಸರ್ ಏನು ಸಮಾಚಾರ? ಹೇಳ್ಬೇಕು ಸಂಜೆ ಫುಲ್ಲು ರಾತ್ರಿಯಲ್ಲಿ ಕಾಂಟೆಂಟ್ ಮಾಡ್ತಾ ಇದ್ದೀವಿ ಇವತ್ತು. ಏನು ಅನಿಸ್ತಾ ಇದೆ ರಾತ್ರಿ ಕಾಂಟೆಂಟ್ ನೋಡಿ ನಿಮಗೆ? ಟೈಮ್ ಆಲ್ರೆಡಿ ನೈಟ್ 3:30. ನಾನು ಹೋಗ್ತಾ ಇದ್ದೀನಿ. ಶೂಟ್ ಎಲ್ಲ ಶಾರ್ಟೇ ಹಾಕಿದ್ರು. ಹೇಳ್ತೀರಾ? ಡ್ಯಾಶ್ ಅನ್ನು ಅಂದರೆ ಲಾಲ್ಬಾಗ್ಗೆ ನಂದು ಅನ್ನಂಗೆ ಆಯಿತು. ಆ ಡ್ಯಾಶ್ನ ನೀವು ಫಿಲ್ ಮಾಡ್ಕೊಳ್ಳಿ, ನಾವು ಫಿಲ್ ಮಾಡಲ್ಲ ಸರ್. ನಿಮಗೆ ಗೊತ್ತಾಯ್ತಾ ಏನು ಫಿಲ್ ಮಾಡ್ಬೇಕಂತ? ಎಷ್ಟು ದಿನ ಇದೆ ನಿಮ್ದು 100 days ಚಾನಲ್ಗೆ? 100 days 34 ಅಲ್ಲ 44 ನೋಡಿ. ಬೇಡ್ದಿರೋದೇ ನೋಡ್ತಾರಂತೆ, ಬೇಕಾಗಿರೋದು ನೋಡಿ. ನಾವು ತೋರಿಸೋದೆಲ್ಲ ಬೇಕಾಗಿರುತ್ತೆ. ಏನಾದರೂ ಒಂದು ಟೆಕ್ನಿಕಲ್ಲು, ಮೊನ್ನೆ ಇಮೇಲ್ಸ್ ಬೇಡಾಗಿದೆ ಹೆಂಗೆ ಡಿಲೀಟ್ ಮಾಡೋದು ಅಂತ ಹೇಳ್ಕೊಟ್ಟೆ. ಮ್ಯಾಕ್ ಬುಕ್ಕಿಗೆ ಪ್ರೀಮಿಯರ್ ಪ್ರೋ ಸಾಫ್ಟ್ವೇರ್ ಕ್ರ್ಯಾಕ್ ಡೌನ್ಲೋಡ್ ಹೆಂಗೆ ಡೌನ್ಲೋಡ್ ಮಾಡೋದು ಹೇಳ್ಕೊಟ್ಟೆ. ಹೀಗೆ ಕ್ರೇಜಿ ಹೇಳ್ಕೊಡ್ತಾ ಇರ್ತೀವಿ. ಅವಾಗ ಒಂಚೂರು ಬಿಸ್ನೆಸ್ ಟಿಪ್ಸ್ ಕೊಡ್ತಾ ಇರ್ತೀವಿ, ಅವಾಗ ಮನಿ ಟಿಪ್ಸ್ ಕೊಡ್ತಾ ಇರ್ತೀವಿ. ಎಷ್ಟಿದೆ ಅಕೌಂಟಲ್ಲಿ ಮನಿ? ಇದು ಪರ್ಸ್ನಲ್ಲಿಗೆ ಹೋಗಿಲ್ಲ. ನನ್ನ ಹತ್ರ ಇದೆ, ಬೇಕಾ? ನಮ್ಮ ಸರ್ ತೆಗೆದ್ರೆ ಹಿಂಗೆ ಫರ್ಜಿ ಥರ ಆರಿಸ್ಬೋದು ದುಡ್ಡು. ಈಗ ಆ ಮೂವಿ ನೋಡಿಲ್ಲ ಕಣ, ಚೆನ್ನಾಗಿದೆಯಾ? ಮೂವಿನ ಸೀರೀಸ್ ಅದು? ಸೀರೀಸ್ ನೋಡಿ, ಸಕ್ಕದಾಗಿದೆ. ಟೈಮ್ ಇಲ್ಲ. ಡೂಪ್ಲಿಕೇಟ್ ನೋಟ್ ಮಾಡಿ ಸಿಗಾಕೊಂಡಾಗ ರೋಡ್ ತುಂಬ ಒರಿಜಿನಲ್ ನೋಟ್ನ ಹಂಚ್ತಾನೆ. ಡೂಪ್ಲಿಕೇಟ್ ಅಲ್ಲ, ಒರಿಜಿನಲ್ ನೋಟ್ನ. ರಿಯಲ್ ಲೈಫಲ್ಲಿ ಗೇಮ್ ವಿಚ್ ನೆವರ್ ಎಂಡ್ಸ್ ಏನು ಹೇಳು? ನಮ್ಮ ಲೈಫ್ ಅಲ್ಲ, ಕಾಸು ಮಾಡೋದು, ಮನಿ ಮೇಕಿಂಗ್. ಹೆಂಗೆ ಹೇಳಿದೆ? ಕಾಸು ಮಾಡೋದು. ನಾನು ಕನ್ನಡದಲ್ಲಿ ಹೇಳಿದೆ, ನೀವು ಇಂಗ್ಲೀಷಲ್ಲಿ ಹೇಳಿದ್ರಿ. ಅಷ್ಟೇ. ಆ ಗೇಮಿಗೆ ಎಂಡೇ ಇಲ್ಲ. ಹೆಂಗೆ ಅನ್ಸು ನೂಡಲ್ಸ್ ರಿವ್ಯೂ ಕೊಡ್ಬೇಕು ನೀವೀಗ. ನೂಡಲ್ಸ್ ತುಂಬ ಚೆನ್ನಾಗಿತ್ತು. ಹಾಂ, ಇದೇನಾರ ನಮ್ಮ ಅಮ್ಮಂಗೆ ಗೊತ್ತಾಗ್ಬಿಟ್ರೆ ನನ್ನ ಮನೆಗೆ ಸೇರ್ಸಲ್ಲ. ಡೈಲಿ ಫಾಸ್ಟ್ ಫುಡ್ ಆಗ್ತಾ ಇದೆ. ಏನು ಮಾಡ್ತೀಯ ಇಷ್ಟೊತ್ತಿನಲ್ಲಿ? ಮನೆಗೆ ಹೋಗಿ ತಿನ್ನೋ ಅಷ್ಟು ಮನೆಗೆ ಹೋಗಿ ತಿನ್ನಲೇಬೇಕಿಲ್ಲ, ಶಾರ್ಟ್ ಹಾಕ್ತಾರೆ. ಮಾಡಿರೋ ಅಡುಗೆ ವೇಸ್ಟ್ ಮಾಡ್ತೀಯ ಅಂತ. ಇಲ್ಲ ಅಂದರೆ ನಾಳೆ ಬೆಳಗ್ಗೆ ಅದಕ್ಕೆ ಚಿತ್ರಾನ್ನ ಮಾಡಿ. ಹಾಂ, ನಮ್ಮ ಮನೇಲೂ ಪಲಾವ್ ಮಾಡಿದ್ದಾರೆ, ನಾನು ಹೋಗಿ ತಿನ್ನಲಿಲ್ಲ ಶಾರ್ಟ್ ಹಾಕ್ತಾರೆ. ಅದಕ್ಕೆ ನಾವು ಬುದ್ಧಿವಂತರು. ಒಂದು ತಗೊಂಡು ಇಬ್ರು ಶಿಸ್ತು.
ಅವಾಗ ಮನೆಯಲ್ಲೂ ತಿನ್ಬೋದು ಇಲ್ಲ ತಿನ್ಬೋದು. ಯಾರು ಕಣ್ಣು ಹಿಡಿತಾರೆ. ಎರಡು ಆಸೆ, ಯಾಕಂದ್ರೆ ಕಡಿಮೆ ತಿಂತೀವಲ್ಲ ಕಣ್ಣು ಹಿಡಿದು ಬಿಡ್ತಾರೆ, ಅಂದ್ರೆ ನಾವು ಸಿಗಾಕೊಳ್ಳಲ್ಲ. ಬಟ್ ಆಪ್ಷನ್ ಮ್ಯಾನೇಜ್ ಮಾಡ್ತೀವಿ, ಹಂಗ ಹಿಂಗೋ ಮ್ಯಾನೇಜ್ ಆಗುತ್ತದು. ಸರ್ ನೀವು ಏನು ಹೇಳಿ, ಆ ಲೈಟ್ ಹಾಕ್ಸಿ ನಮಗೆ ಬಹಳ ಒಳ್ಳೆ ಕೆಲಸ ಆಗಿದೆ. ಲೈಟ್ ಹಾಕ್ಸಿಲ್ಲ ಕಣೋ, ಸರಿ ಮಾಡಿಸಿದ್ದು ನಾನೇ ಮಾಡಿಬಿಟ್ಟೆ ಬಿಚ್ಚಿ. ಏನೋ ನಮಗೆ ಭಾಳ ಹೆಲ್ಪ್ಫುಲ್ ಆಗ್ತಾ ಇದೆ ಅದೀಗ. ಅದೊಂದಿರಲಿಲ್ಲ ಅಂದರೆ ನಮಗೆ ಕಷ್ಟ ಆಗೋದು ನಮ್ಮ ಕಾಂಟೆಂಟ್ ಕ್ರಿಯೇಷನಿಗೆ. ಹೌದು, ನೆಕ್ಸ್ಟ್ ಇಲ್ಲೊಂದು ಟಾರ್ಚ್ ಹಾಕ್ಸ್ಬಿಡ. ಜಿಮ್ಗೆ ಯಾವತ್ತಿಂದ ಹೋಗೋಣ ಸಂಜು? ಜಿಮ್ ವೆಡ್ನಸ್ಡೇಯಿಂದ ಇನ್ಮೇಲೆ ಜಿಮ್ ಕಾಂಟೆಂಟ್ ಬರುತ್ತೆ. ಇನ್ಮೇಲೆ ಜಿಮ್ ಕಾಂಟೆಂಟ್. ನಾವು ಹೋಗೋ ಟೈಮಿಗೆ ಮೇ ಬಿ ಯಾರೂ ಇರಲ್ಲ, ನಾವಿಬ್ಬರೇ. ಇಲ್ಲ ಕಣೋ, ಇರ್ತಾರೆ. 7:30 to 9 ಯಾರು ಇರ್ತಾರೆ ಸರ್? 7:30 ನಾವು ಹೋಗೋದೇ 8. ಅಷ್ಟೊತ್ತಿಗೆ ಎಲ್ಲ ಮಾಡ್ಕೊಂಡು ಹೋಗ್ತಿರ್ತಾರೆ. 8 ಇಂದ 9:30 ಯಾರು ಇರಲ್ಲ. ನೀವೇನು ಮಾಡ್ಕೊಳ್ಳಿ ನೀವು ಹೊತ್ತಿಗೆ? ಹೌದು, ಕಡಿಮೆ ಜನ ಇರ್ತಾರೆ. ನಮಗೆ ಕಾಂಟೆಂಟ್ ಮಾಡೋಕ್ಕೇನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಮಾಡ್ಕೋಬೋದು ನಾವು. ಬೆಳಗ್ಗೆ ಆಫೀಸಿಗೆ ಹೋಗೋರು ಇರ್ತಾರಲ್ಲ, ಜಿಮ್ಮಲ್ಲಿ ಕಾಂಟೆಂಟ್ ಮಾಡೋಕೆ ಏನು ಗೊತ್ತಾ, ಅವ್ರು ಇವರು ಎಲ್ಲ ಮಧ್ಯದಲ್ಲಿ ಬಂದುಬಿಟ್ರೆ ನನ್ನನ್ನು ವಿಡಿಯೋಲಿ ಹಾಕ್ಬೇಡ ಅಂತ ಬರ್ತಾರೆ. ಈಗ ನಮಗೆ ಪ್ರಾಬ್ಲಮ್ ಇರಲ್ಲ. ನಾನು ನೀವು ಸರ್ ಇನ್ನೊಂದಿಬ್ರು ಇರ್ತಾರೆ, ಇನ್ನೊಂದಿಬ್ರು ಆ ಕಡೆ ಹೊಡಿತಿದ್ರೆ ನಾವಿಬ್ರು ಈ ಕಡೆ ಹೊಡಿತಾ ಇರ್ತೀವಿ. ಸರ್ ನೀವು ಒಂದಿನ 2 ವರ್ಕೌಟ್ ಮಾಡ್ತೀರಾ, ಒಂದೇ ಮಾಡ್ತೀರಾ? ಆ್ಯಕ್ಚುಲಿ ಟೈಮ್ ಇದ್ರೆ 2 ಅಲ್ಲ ಸರ್, 2 ಪಾರ್ಟಿಗೆ ಮಾಡ್ತೀರಾ ಅಥವಾ ಒಂದೇ ಪಾರ್ಟಿಗೆ ಮಾಡ್ತೀರಾ? ಕಣೋ, ಪುಷ್ ಪುಲ್ ಲೆಗ್ ಮಾಡೋದು. ಕರೆಕ್ಟ್. ನೀವು ಆವಾಗಲಿಂದ ಅದನ್ನೇ ಮಾಡ್ತಿದ್ದೀರಾ? ನನಗೆ ಜಿಮ್ಗೆ ಹೋಗೋರು ಹೇಳ್ತಾರೆ, ಜಿಮ್ಗೆ ಹೋಗ್ತೀಯ ಏನೋ ಪ್ರೋಗ್ರೆಸ್ ಇಲ್ಲ. ನಮ್ಮ ನಿಯಾಲ್ ಸರ್ ಬ್ಯಾಡ್ಮಿಂಟನ್ ಕೋಚ್ ಅನ್ನೋದನ್ನ ಅವರು ಗ್ಯಾಪಲ್ಲಿ ಮರ್ತು ಬಿಡ್ತಾರೆ. ಬ್ಯಾಡ್ಮಿಂಟನ್ ಪ್ಲೇಯರ್ಸ್ ಎಷ್ಟೇ ಜಿಮ್ ಮಾಡಿದ್ರು, ಏನೇ ತಿಂದರು, ಅವ್ರು ಲೀನು ಬಲ್ಕ್ ಅಲ್ಲ, ಅವ್ರು ಫಿಟ್ ಬಲ್ಕ್ ಆಗ್ತಾರೆ. ಹೌದು, ಹಂಗೆ ಅದು ಮ್ಯಾಟ್ರು. ಅದು ಅರ್ಥ ಮಾಡ್ಸೋಕ್ಕಾಗಲ್ಲ. ಇಲ್ಲೊಂದು ಡ್ರಿಫ್ಟ್ ಹೊಡೆದಿದ್ರು ನಮ್ಮ ಸರು. ಇದು 2ನೇ ಸರಿ ಹೇಳ್ತಿದ್ದೆ. ಅದೇ ನೆನ್ನೆ ವಿಡಿಯೋ ನೋಡಿರ್ತಾರಲ್ಲ, ಅಂದರೆ ನೆನ್ನೆ ನೋಡ್ದಿಲ್ದೇ ಇರೋರು ಹೊಸ ವ್ಯೂವರ್ಸ್ ಬಂದಿದ್ರೆ ಗೊತ್ತಾಗಬೇಕಲ್ಲ. ನೆನ್ನೆ ವಿಡಿಯೋ ತೆಗೆದು ನೋಡ್ತಾರೆ, ಇನ್ನೊಂದ್ಸತಿ ಯಾವಾಗ ಹೇಳಿದ್ದ ಕಾಂಟ್ಯಾಕ್ಟ್. ನಮ್ಮಮ್ಮ ಪಕ್ಕ ಶಾರ್ಟ್ ಹಾಕೋಕ್ಕೆ. ನಮ್ಮಮ್ಮ ಮಮ್ಮಿ ಕಮಿಂಗ್ ವಸ್ತಾರೆ ಎಕ್ಸಾಕ್ಟ್ಲಿ, ಯು ಆರ್ 1000% ರೈಟ್. ಓಕೆ ಬಸ್. ಸರ್ ನಮ್ಮ ವ್ಯೂವರ್ಸಿಗೆ ನನ್ನ ಭಾಷೆ ಅರ್ಥ ಆಗಿರಲ್ಲ ಈಗ. ಇದು ನಥಿಂಗ್ ಬಟ್ ಮರಾಠಿ. ನಮಗೂ ಅರ್ಥ ಆಗುತ್ತೆ. ಹಾಂ, ನಿಮ್ಮ ಅಜ್ಜಿ ಮಾತಾಡ್ತಾರಲ್ಲ, ನನಗೂ ಮರಾಠಿ ಫುಲ್ಲು ಬರಲ್ಲ, ಚೂರು ಬರಲ್ಲ, ಸ್ವಲ್ಪ ಅರ್ಥ ಆಗುತ್ತೆ ಅಷ್ಟೇ. ತೋಡ ಮ್ಯಾನೇಜಬಲ್. ಕ್ರೆಡಿಟ್ಸ್ ನಂಗೆ ಹಾಕಿ ಸರ್ ವಿಡಿಯೋ ಅಂದರೆ ಎಲ್ಲ ನಮ್ಮ ಸಂಜು ಮಾತಾಡಿ ಕ್ರೆಡಿಟ್ಸ್ ಎಲ್ಲ. ಸರ್ ನೀವೊಂದು ಇಲ್ಲಿ ಸ್ವಲ್ಪ ಹಾಕ್ಸ್ಬಿಡಿ, ಆವಾಗ ನಮಗೆ ಪ್ರಾಬ್ಲಮ್ ಇರಲ್ಲ. ಗಾಡಿ ತಗೊಂಡಿರೋದಕ್ಕಿಂತ ಖರ್ಚು ಮಾಡಿರೋದೇ ಜಾಸ್ತಿ ಆಗಿದೆ. ಅದೊಂದು ಖರ್ಚು ಮಾಡಿಬಿಡಿ ಹೇಳ್ತೀನಿ. ಮಾಡ್ತಾ ಇದೆಯಾ? ಏನು ಅನಿಸುತ್ತೆ? 4 ದಿನ ನಮ್ಮ ಕನ್ಸಿಸ್ಟೆನ್ಸಿ ಬ್ರೇಕ್ ಆಗಿತ್ತು, ಅವಾಗ ನಿಮಗೆ ಏನು ಅನಿಸ್ತು? ನಾನೇ ಫೋನ್ ಮಾಡಿ ಕೇಳಿದ್ರೆ ಎಲ್ಲೋಗ್ಬಿಟ್ಟ ಅಂತ. ಅದೇ ಏನು ಅನಿಸ್ತು ನಿಮಗೆ ಅವಾಗ? ಏನೋ ಮಾಡ್ತಿರ್ತಾನೆ, ಬೇರೆ ಏನಾರ ಕೆಲಸ ಪುಕ್ಷಟೆ ಖಾಲಿ ಬಿದ್ದಿರಲ್ಲ ಅಂತನಾರ ಗೊತ್ತಿತ್ತು. ನಮ್ಮನ್ನು ನೆಟ್ಟಿಗೆ ಅರ್ಥ ಮಾಡ್ಕೊಂಡಿರೋದು ನೀವು ಒಬ್ಬರೇ ಸರ್. ಅದು ಯಾರು ಅರ್ಥ ಮಾಡ್ಕೊಂಡಿಲ್ಲ. ಇಲ್ಲಿ ಖಾಲಿ ಎಲ್ಲ ಇರೋಕ್ಕಾಗಲ್ಲ ಈಜಲ್ಲಿ. ಅದು ನಿಜ. ಅಂದರೆ ಖಾಲಿ ಇದ್ದವ್ರಿಗೆ ಅಭ್ಯಾಸ ಇರುತ್ತೆ, ನಾವು ಖಾಲಿ ಇಲ್ವಲ್ಲ, ನಮಗೆ ಅಭ್ಯಾಸ ಆಗಲ್ಲ. ಏನಾದರೂ ಒಂದು ತೊಡಗಿರ್ತೀವಿ. ಹೋದ್ ವಿಡಿಯೋ ಪಬ್ಲಿಕ್, ಅಯ್ಯೋ ಶಿಟ್, ಅಚ್ಚ ಕನ್ನಡ ಮಾತಾಡ್ತಿದ್ಯೋ ಸಂಜು? ಅಚ್ಚ ಕನ್ನಡ ಚಾಲೆಂಜ್ ವಿಡಿಯೋ ಮಾಡೋದು. ಪಪ್ಪಿ ಮ್ಯಾನ್ಸ್ ಯಾರಿದು? ನಮ್ಮಮ್ಮ. ನೀವು ಸರಿಗೆ ಶಾರ್ಟ್ ಹಾಕೋಕೆ ಫೋನ್ ಮಾಡಿದ್ರಿ ಈಗ. ಏನ್ಮ ಬರ್ತಾ ಇದ್ದೀನಿ, ಒಂದು 1/4 ಗಂಟೆ. ಯಾಕೆ ಸರ್ ಏನಂತ ಶಾರ್ಟ್ ಹಾಕಿದ್ರಿ ಈಗ? ನಮ್ಮಮ್ಮ ಬೇಗ ಬಾ ಅನ್ನೋದು ಏನಕ್ಕೆ ಗೊತ್ತಾ? ಎತ್ಕೊರ್ಬೇಕು ಅಂತ ಅಲ್ಲ, ಈಗ ಊಟ ಮಾಡಿದ್ರೆ ಪಾತ್ರೆ ತೊಳೆದಿಟ್ಟು ಮಲಗಬೇಕಲ್ಲ ಅಂತ ಹೇಳ್ಬಿಟ್ಟು ಬೇಗ ಬಾ ಅನ್ನೋದು. ಹಂಗೆ ರಾತ್ರಿಗೆ ಮುಗಿಸ್ಬಿಡ್ಬೇಕು ಅಂತ. ನಮ್ಮನೇಲಿ ಏನು ಮಾಡ್ತಾ ಗೊತ್ತಾ, ನನ್ನ ಪಾತ್ರೆ ಮಾತ್ರ ಬಿಟ್ಟಿರ್ತಾರೆ.
ಬೆಳಗ್ಗೆ ತೊಳಿತಾರೆ. ನಮ್ಮ ಮನೇಲಿ ಕ್ಲೀನ್ ಅಂತ ಕ್ಲೀನಲ್ಲೇ. ಆ್ಯಂಡ್ ನಿಯಲ್ ಸರ್ ಮನೆ ವೆಲ್ ಆರ್ಗನೈಸ್ಡ್ ಆಗಿದೆ ಆಯಿತಾ. ನೋಡಿದ್ರೆ ಖುಷಿ ಆಗುತ್ತೆ. ಮನೆ ಒಳಗೆ ಹೋಗಿದ ತಕ್ಷಣ ಫುಲ್ ಖುಷಿ ಆಗುತ್ತೆ. ಅಷ್ಟು ನೀಟಾಗಿ ಕ್ಲೀನ್ ಆಗೋದು. ಜಾಸ್ತಿ ವಸ್ತುಗಳಿಲ್ಲ, ಲಿಮಿಟೆಡ್, ಕ್ಲೀನಾಗಿ ಕಾಣುತ್ತೆ. ನಾವು ಮನೆ ನಮ್ಮದು ಅನ್ಕೋಬೇಡಿ. ನಮ್ಮ ಮನೆ ಈತೆ ಉಜ್ರಿಲ್ ನೋಡ್ಬೇಕಾಗಿದ್ದ ಸಾಮಾನೆಲ್ಲ ನಮ್ಮ ಮನೇಲಿ. ಇವನೇ ಎಲ್ಲ ಸಿಗೋದು. ನನ್ನ ರೂಮ್ ನೋಡಿಬಿಟ್ರೆ ಸ್ಟುಡಿಯೋ ಯಾಕೆ ಮನೇಲಿ ಇಟ್ಕೊಂಡಿದ್ಯಾ ಅಂತಾರೆ. ಯಾರಿಗಾರ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಂದ್ರೆ ಕ್ಲಿಕ್ ಮಾಡ್ಬಿಡ್ತೀವಿ. ಬನ್ನಿ. ಪ್ರಿಂಟ್ ಬೇಕಂದ್ರೆ ಬೇರೆ ಕಡೆ ಹೋಗ್ಬೇಕು ಅಷ್ಟೇ. ಅಷ್ಟೇ ಎಲ್ಲ ಅದು. ಇದರಿಂದ ನನಗೇನು ಇದೇನೇನೋ ಫ್ಲಿಪ್ಕಾರ್ಟಲ್ಲಿ ತರಿಸ್ದಾಗ ಏನಿದು ಫೋಟೋಗ್ರಫಿ ಏನೇನೋ ಸ್ಟಾರ್ಟ್ ಮಾಡಿದಾನ ಅಂತ ಅನ್ಕೊಂಡಿದ್ದೆ. ಆಗಿತ್ತು. ಆಮೇಲೆ ಕ್ಲಾರಿಟಿ ಬಂತು. ಬಂತು. ಸರ್ ನೈಟ್ ಹೊತ್ತು ಓಡಾಡೋ ಎಕ್ಸ್ಪೀರಿಯನ್ಸ್ ಹೆಂಗಿದೆ ನಿಮಗೆ? ಆಲ್ಮೋಸ್ಟ್ ಇದು ವಾರದಲ್ಲಿ 3ರಿಂದ 4 ದಿನ ನಿಮಗೆ ಆಗ್ತಾ ಇರುತ್ತೆ. ಇದ್ರ ಎಕ್ಸ್ಪೀರಿಯನ್ಸು 14 ಕಿಲೋಮೀಟರ್ ಆಗ್ತಾ. ಅದೇ ಯಾರ್ಯಾರು ಬಟ್ ನಾವು ಮೊದಲಿನ ಥರ 12 ಗಂಟೆ 1 ಗಂಟೆಗೆಲ್ಲ ಓಡಾಡೋದು ಈಗ ಒಂದ್ಸರಿ ಕಡಿಮೆ ಆಗಿದೆ. ಸ್ವಲ್ಪ ಕಡಿಮೆ ಇದೆ. 12 ಗಂಟೆ 1 ಗಂಟೆ ಅಲ್ಲ, ಅವಾಗೆಲ್ಲ ನೈಟು. ಅದೇ ನಾನು ಮನೆಗೆ ಬರ್ತಿದ್ದೆ 1-2 ಗಂಟೆಗೆ ಬರ್ತಾ ಇದ್ನಲ್ಲ ಅವಾಗೆಲ್ಲ ಬರ್ತಿದ್ವಿ. ಹಾಂ. ಇಲ್ಲಿ ಏನಂದ್ರೆ ಯಾರ ಈ ಬಸ್ ಡ್ರೈವರ್ಸು ನೋಡ್ತಾ ಇದ್ರೆ ವಿಡಿಯೋನ, ಹಾಂ, ಅವ್ರ ಎಕ್ಸ್ಪೀರಿಯನ್ಸ್ಗೆಲ್ಲ ನಾವು ಹೇಳೋಷ್ಟು ದೊಡ್ಡವರಲ್ಲ. ನಾನು ಸ್ವಲ್ಪ ಸ್ಲೋ ಆಗಿ ಬನ್ನಿ, ಯಾಕಂದ್ರೆ ಬರೀ ಬಸ್ಸು ಲಾರಿ ಅಂತೂ ಇಲ್ಲಿ ಹೊಸ್ತಾರೆಯಿಂದ ಮುಂದೆ ಬಂದ್ರೆ ಅಮ್ಮ. ಮೊನ್ನೆ ನಾನು ಊಟ ತಗೊಂಡೋಗಿ ಸರ್ ಇರಲಿಲ್ಲ. ಸರ್ ಬೆಂಗಳೂರಿಗೆ ಹೋಗಿದ್ರು. ಊಟ ತಗೊಂಡು ಬಂದೆ. ಅಲ್ಲ ಸರ್ರಿಗೆ ಇನ್ಫೆಕ್ಷನ್ ಆಗಿತ್ತು ಮೈಯೆಲ್ಲ. ಅವತ್ತು ಊಟ ತಗೊಂಡು ಬಂದೆ, ದಪ್ಪ ಅಂತ ಹೋಗ್ಬಿಡ್ತು. ನನ್ನ ಕಾರು ಹೋಯ್ತು ಬಿಚ್ಕೊಂತ ಟೈರು ಅನ್ಕೊಂಡು. ಆಮೇಲೆ ಕರ್ನಾಟಕದಲ್ಲೆಲ್ಲ ದಯವಿಟ್ಟು ಸ್ವಲ್ಪ ಸ್ಲೋ ಬನ್ನಿ, ಯಾಕಂದರೆ ನಾವು ಒಂದು ತಿಂಗಳಲ್ಲಿ ಒಂದು 3-4 ಬಸ್ಸು ಜೀಪು. ಮೊನ್ನೆ ಇನ್ನೂ ಲಾಗಲ್ಲಿ ಹಾಕಿದ್ನಲ್ಲ, 1 ವೀಕ್ ಮುಂಚೆ ಲಾಗ್ ನೋಡಿದ್ರೆ ಅದರಲ್ಲಿದೆ. ಎಲ್ಲ ಮಕಡೆ ಆಗಿರುತ್ತೆ. ಏನಕ್ಕೆ ಅಂತ ಗೊತ್ತಿಲ್ಲ. ಸರ್ ಡಿಮ್ಯಾಂಡ್ ಕೊಡ್ತೇವೆ, ನೀವು ಕೊಡ್ಬೇಕು. ಒಳ್ಳೆ ಹೊಡ್ದು ಬೇಕು ಅಂತ ಮಾಡಿದ್ದಲ್ಲ, ಯಾರಿಗೂ ಕುದಿಸ್ಬಿಡ್ಬೇಕಿತ್ತು. ನನ್ನ ಹತ್ರ ವಿಡಿಯೋ ಇತ್ತು, ವಿಡಿಯೋ ಆನ್ ಆಗಿತ್ತು. ಅವನೇನು ಕಿತ್ಕೊಳಕ್ಕಾಗ್ತಿಲ್ಲ ಅಲ್ವಾ? ಫೋನ್ ಅಡ್ಡ ಹೋಗಿತ್ತು. ಅವನು ಕುಡ್ದಿದ್ದ ಅನ್ಸುತ್ತೆ. ಹಾಂ, ಅದು ನಿಜ. ಶಾರ್ಟ್ ಹಾಕ್ಬೋದಿತ್ತು ಇಲ್ಸಿದ್ರೆ, ಬಾಯಲ್ಲಿ ವಿಡಿಯೋ ಇದೆ ಅಂತ. ಏನೇ ಹೇಳಿ, ಲಾಗ್ ಮಾಡೋದು ಅವಾಗ ಯೂಸ್ಫುಲ್ ಆಗುತ್ತೆ. ಆ ಥರ ಸೀನ್ಗಳಾದಾಗ. ಹೌದು. ಒಳ್ಳೆ ಸಾರಿ ಇಷ್ಟು ಜೋರಾಗಿ ಆಯ್ತು. ನನ್ನ ಅದೃಷ್ಟ ಬೈಕ್ನ ನಾನು ಮನೇಲಿ ನಿಲ್ಲಿಸಿ ಸುದೀನ್ ಕೈಯಲ್ಲಿ ಡ್ರಾಪ್ ಹಾಕ್ಸ್ಕೊಂಡೆ. ಓ, ಇಲ್ಲ ಅಂದರೆ ಈ ಮಳೆಯಲ್ಲಿ ನನಗೆ ಶಾರ್ಟ್ ಆಗ್ತಿತ್ತು. ಈಗ ಸದ್ಯದ್ರಲ್ಲೇ ಸುದೀಂದು ಒಂದು ಚಾನಲ್ ಬರುತ್ತೆ. ಹಂಗಂತೀರ? ಹಾಂ, ಸುದ್ದಿನೂ ಇಲ್ಲ, ಕ್ರಿಯೇಟರ್ಸ್ ಪೇಜಲ್ಲೇ ಮಾಡಿಸ್ತೀವಿ. ಮಾತಾಡಲ್ಲ ಜಾಸ್ತಿ, ಅದಕ್ಕೆ. ಅವನು ಮಾತಾಡಲ್ಲ. ಅವ್ರು ಹೆಂಗ್ ಗೊತ್ತ, ಅವ್ನ ಕ್ಯಾರೆಕ್ಟರು ಮಾತಾಡಲ್ಲ. 1 ಗಂಟೆಗೆ ಒಂದೇ ಮಾತಾಡ್ತಾನೆ. ಶಾರ್ಟ್ ಆಗ್ದಂಗಿರುತ್ತೆ ಮಾತು. ಅದೇ ಇಮ್ಯಾಜಿನ್ ಮಾಡಿರಲ್ಲ ಆ ತರ ಶಾರ್ಟ್ಗಳು ಮಾತಾಡ್ತಾನೆ. ಮಾತಾಡಲ್ಲ ಅಲ್ವಾ, ಲಾಯರ್ ಪಾಯಿಂಟ್ ಆಗ್ತಾನೆ. ಅವನೇನಾದ್ರು ಪ್ರೊಫೈಲ್ ಓಪನ್ ಮಾಡಿದ್ರೆ ಸುದೀನ್ ನಾಟ್ ಟಾಕ್ಸ್ ಅಂತ ಓಪನ್ ಮಾಡೋಣ. ಸಂಜಯ್ ಟಾಕ್ಸ್, ಅವ್ನು ನಾಟ್ ಟಾಕ್ಸ್. ನಾಟಿ ಟಾಕ್ಸ್ ಅನ್ಕೊಂಡ್ಬಿಟ್ರೆ ಎಲ್ಲ. ಆಮೇಲೆ ನಿಯಾಲ್ ಟಾಕ್ಸ್ ಯಾವಾಗ ಬರುತ್ತೆ? ಟೈಮ್ ಇಲ್ಲ, ಇದೆ ಇಂಟ್ರೆಸ್ಟ್ ಇದೆ, ಟೈಮ್ ಇಲ್ಲ ಅಷ್ಟೇ. ಏನೋ ಹೇಳಿ, ನಮಗೆ ಕಾಂಟೆಂಟಿಗೆ ಕಡಿಮೆ ಆದಾಗ ಡೈಲಿ ರಾತ್ರಿ ನಿಯಾಲ್ ಸರಿ ಕಾಂಟ್ಯಾಕ್ಟ್ ಮಾಡ್ಬೋದು. 16 ನಿಮಿಷ ಕಾಂಟೆಂಟ್ ಆಯ್ತು. ಅವಾಗ್ಲಿಂದ 11 ನಿಮಿಷ ಮಾತಾಡ್ಕೊಂಡಿದ್ದೀವಿ. ಒಂದು ಲಾರಿ ಕೆಟ್ಟು ಬಿದ್ದಿದೆ. ಹೋಗ್ಬಿಡ್ತು, ಕಾಣಿಸ್ಲಿಲ್ಲ. ಫುಲ್ ಸೈಡಿಗೆ ಹೋಗ್ಬಿಟ್ಟಿದೆ ಅದು. ಈ ಬರೀ ರೋಡಲ್ಲಿ ಸ್ವಲ್ಪ ಸ್ಲೋ ಬನ್ನಿ ಅಂತ ಅದಕ್ಕೆ ಹೇಳೋದು. ಸರ್ ಹೆಂಗೆ ಇದು ನಮಗೆ ಕಾಂಟೆಂಟ್ ಇಲ್ದಿದ್ದ ಟೈಮಲ್ಲಿ ನಿಮ್ಮ ಕಡೆಯಿಂದ 20 ನಿಮಿಷ ತನಕ ಕಾಂಟೆಂಟ್ ಸಿಗ್ಬಿಡುತ್ತಲ್ಲ. ಸರಿ, ಲೈಫೇ ದೊಡ್ಡ ಕಂಟೆಂಟ್. ನಾನೇನು ಮೇಲೆ ನಮ್ಮ ಅಮ್ಮಂದು ನಂದು ಲಾಗ್ ಮಾಡೋಣ ಅಂತ ಇದ್ದೀನಿ. ಬೆಳಗ್ಗೆ ಸಂಜೆ ತನಕ ನಮ್ಮಮ್ಮ ಏನು ಮಾಡ್ತಾರೆ, ನಾನೇನು ಮಾಡ್ತೀನಿ ಅಂತ. ಈ ಥರ ಕನ್ನಡದಲ್ಲಿ ಯಾರು ಮಾಡ್ತಾ ಇಲ್ಲ. ಮೀಶೋದು ಯಾವ್ದಾರು ಒಳ್ಳೆ ಸ್ಲಿಪ್ಪರ್ ಗಿಪ್ಪರ್ ಇದ್ರೆ ತಂದು ಅಮ್ಮಂಗೆ ಕೊಟ್ಬಿಡು, ಅದರಲ್ಲೇ ಹೊಡಿತಾರೆ ನಿಮಗೆ. ಯಾಕೆಂದರೆ ನೀನು ಅವ್ರ ಹಿಂದೆನೇ ಓಡಾಡ್ತಾ ಇದ್ರೆ ಅನ್ಕೋ, ಅವರು ನೋಡೋಷ್ಟು ನೋಡ್ತಾರೆ, ಆಮೇಲೆ ಕೊಡ್ತಾರೆ. ಮೊದಲೇ ನಮ್ಮಮ್ಮ ಮೀಶೋಲ್ಲಿ ಒಂಚೂರು ಆರ್ಡ್ರ್ ಮಾಡೋದು ಜಾಸ್ತಿ.
ಆ್ಯಪಲ್ ಆದರೂ ಹೊಸದು ಇಟ್ಕೊಂಡಿದ್ರೆ. ಮೀಶೋ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ಟಿದ್ದಾರೆ ಜನ, ಬಟ್ ಅದ್ರಲ್ಲಿ ಒಳ್ಳೊಳ್ಳೆ ಪ್ರಾಡಕ್ಟ್ ಒಳ್ಳೆದಿದೆ. ನೀವು ಅದೇ ಪ್ರಾಡಕ್ಟ್ನ ಫ್ಲಿಪ್ಕಾರ್ಟಲ್ಲಿ ತರಿಸಿದ್ರೆ 300 ಇರುತ್ತೆ, ಅದೇ ಪ್ರಾಡಕ್ಟ್ನ ಅಲ್ಲಿಗೆ ಹೋದರೆ 100-120 ಸಿಗುತ್ತೆ. ಆಮೇಲೆ ಅವ್ರದ್ದು ಜನ ಮೈಂಡ್ ಸೆಟ್ ಹೆಂಗೆ ಗೊತ್ತಾ, ಜಾಸ್ತಿ ದುಡ್ಡು ಕೊಟ್ಟರೆ ಒಳ್ಳೆ ಕ್ವಾಲಿಟಿ, ಅದೇ ಪ್ರಾಡಕ್ಟ್ ಕಡಿಮೆ ದುಡ್ಡು ಕೊಟ್ಟರೆ ಕಡಿಮೆ ಕ್ವಾಲಿಟಿ. ಆಮೇಲೆ ಇನ್ನೊಂದೇನಂದರೆ ಮೀಶೋ ಆಗಲಿ ಕೆಲವೊಂದೊಂದು ನಾವು ಚಿಕ್ಕಮಂಗ್ಳೂರಲ್ಲಿ ಸರ್ ನೀವು ಬಿಡಿ, ಸಿಂಪಲಾಗಿ ಅರ್ಥ ಮಾಡಿಸ್ತೀನಿ ಜನಕ್ಕೆ. ನಮ್ಮ ಹೋಮ್ಸ್ಟೇಗೆ 2,000 ಕೊಟ್ಟು ಬಂದರೂ ಅದೇ ಫೆಸಿಲಿಟಿ ಸಿಗೋದು. ನಮ್ಮ ಥರ ಇರೋ ಹೋಮ್ಸ್ಟೇ ಇನ್ನೊಂದು ಹೋಮ್ಸ್ಟೇಗೆ ಹೋಗಿ 3,000 ಕೊಟ್ಟರು ಅಷ್ಟೇ ಕೊಡೋದು. ಜನ 3,000ಕ್ಕೆ ಹೋಗ್ತಾರೆ ಐಫೈ ತೋರ್ಸೋಕ್ಕೆ. ಹಂಗೆ ಬರೋಕ್ಕೆ ಎಷ್ಟು ಸಿಂಪಲ್ ಇರ್ತಾರೆ. ಎಲ್ಲರೂ ಕ್ಯಾಮ್ರಾ ಎಲ್ಲಿ ಸ್ಟಾರ್ಟ್ ಮಾಡಿದ್ದು? ಇದು ಕಬ್ಬಿಣ ಸೇತುವೆ 1, 2 ಹೇಳ್ಕೊಡೋಕ್ಕೆ. ಯಾರಿಗೆ ಬೇಕು ರೈಮ್ಸು ಅದಕ್ಕೂ ಕೋಚಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಿ. ನಿಮ್ಮ ಮಕ್ಕಳು ಯಾರಾದರೂ ಬ್ಯಾಡ್ಮಿಂಟನ್ ಕೋಚಿಂಗ್ ಕಲಿಬೇಕು ಆಸಕ್ತಿ ಇದೆ, ನಿಮ್ಮ ಮಕ್ಕಳನ್ನ ಒಂದು ಸ್ಪೋರ್ಟ್ಸಲ್ಲಿ ಪುಷ್ ಮಾಡಬೇಕಂದ್ರೆ ನಮ್ಮ ನಿಯಾಲ್ ಬ್ಯಾಡ್ಮಿಂಟನ್ ಅಕಾಡೆಮಿ ಇದೆ, ಸೇರಿಸಿ. ಆ್ಯಂಡ್ ಲೇಡೀಸ್ ನೀವು ಬ್ಯಾಡ್ಮಿಂಟನ್ ಕಲಿಬೇಕಂದ್ರೆ ನಮ್ಮ ಸರ್ರು ಲೇಡೀಸ್ಗಂದೇ ಡೆಡಿಕೇಟೆಡ್ ಬ್ಯಾಚ್ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಈ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲ ಫ್ರೀ ಇರ್ತೀರಾ. ಮಾರ್ನಿಂಗ್ 10 ಅಲ್ಲ ಸರ್, ಮಾರ್ನಿಂಗ್ 10ಇಂದ 11-11:30 ತನಕ ಕೋಚಿಂಗ್ ಇರುತ್ತೆ. ನೋಡಿ ಆಲ್ರೆಡಿ ಒಂದು ನಿಯರ್ ಟು 10 ಮೆಂಬರ್ಸ್ ಇದ್ದಾರೆ, ಜಾಯ್ನ್ ಆಗೋದ್ರೆ ಆಗ್ಬೋದು. ಬನ್ನಿ ಸೇರ್ಕೊಳ್ಳಿ. ಬ್ಯಾಡ್ಮಿಂಟನ್ನ ನೀವು ಆಡೋದು ಕಲೀರಿ. ಇವ್ರ ಮಾತೆಲ್ಲ ಕೇಳಬೇಡಿ. ಹಾಂ, ಅಲ್ಲಿ ಚೆನ್ನಾಗಿಲ್ಲ, ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ, ಅದು ಚೆನ್ನಾಗಿಲ್ಲ, ಎಲ್ಲ ಕಡೆ ಒಂದೇ. ಸುಮ್ಮನೆ ಅದೇ ಮನೆ ಇದೇನು ಇಷ್ಟು ಬೇಗ ಕ್ಲೋಸು? ಅಷ್ಟೇ. ನಮ್ಮ ಜೆನ್ಯನ್ನ ಕ್ಲೋಸ್ ಮಾಡಿದ್ದಾರೆ. ಏನಂದರೆ ಸಂಜು, ಹಾಂ, ಒಂದೊಂದ್ಸರಿ ನೀವು ಯಾವುದೋ ಕಾಂಟ್ರವರ್ಸಿ ಮಾತು ಬಿಡ್ತೀರೋ ನಂಗೆ ಗೊತ್ತಾಯ್ತು ಈಗ. ಬಿಟ್ಟು ಇಲ್ಲ. ಹಾಂ, ಏನಂದರೆ ಸಂಜು, ಹಾಂ, ನಾವೇನಾರ ಮಾಡ್ತಿದ್ದೀವಿ ಅಂದರೆ ಹಾಂ, ಫಸ್ಟ್ ನಮ್ಮ ಜೊತೆನೇ ಇರ್ತಾರೆ. ಹಾಂ, ಆಮೇಲೆ ಮೆಲ್ಲಕ್ಕೆ ನಮ್ಮಿಂದನೇ ಹೋಗಿ ಹಾಂ. ಏನೇನೋ ಮಾಡಿಬಿಡ್ತಾರೆ. ಈಗ ಅದರಲ್ಲಿ ಎಕ್ಸಾಂಪಲ್ ಯಾವುದು? ಎಕ್ಸಾಂಪಲ್ ಯಾರ್ಯಾರು ಕಾಂಟ್ರವರ್ಸಿನ ಅಷ್ಟೇ ತಲೆ ರಿಸ್ಕ್ ಜಾಸ್ತಿ ಆಗ್ಬಿಡುತ್ತೆ ಆಮೇಲೆ. ಯಾಕೆ ಏನೇನೋ ಮಾತಾಡೋದು. ಓಕೆ, ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ಈಗ ನಿಯಲ್ ಸರ್ಕಲ್ ಲಾಗ್ ಎಂಡ್ ಮಾಡ್ಸೋಣ. ಸರ್ ಹೇಳಿ, ನನ್ನ ಜೊತೆ ಹೇಳಿ. ಏನು ಹೇಳ್ಬೇಕಪ್ಪ? ಸೊ ಇದಾಗಿರುತ್ತೆ, ಇದಾಗಿತ್ತು ನಮ್ಮ ಡೇ 65. ನಮ್ಮ ಡೇ 65. ಇನ್ನಷ್ಟು ಎಂಟರ್ಟೈನ್ಮೆಂಟ್ ಜೊತೆಗೆ ಮತ್ತೆ ಸಿಗ್ತೀವಿ. ಅಲ್ಲಿ ತನಕ ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.
ಮಕ್ಕಳು ಯಾರಾದರೂ ಬ್ಯಾಡ್ಮಿಂಟನ್ ಕೋಚಿಂಗ್ ಕಲಿಬೇಕು ಆಸಕ್ತಿ ಇದೆ, ನಿಮ್ಮ ಮಕ್ಕಳನ್ನ ಒಂದು ಸ್ಪೋರ್ಟ್ಸಲ್ಲಿ ಪುಷ್ ಮಾಡಬೇಕಂದ್ರೆ ನಮ್ಮ ನಿಯಾಲ್ ಸರಿನ್ ನಿಯಾಲ್ ಬ್ಯಾಡ್ಮಿಂಟನ್ ಅಕಾಡೆಮಿ ಇದೆ, ಸೇರಿಸಿ. ಆ್ಯಂಡ್ ಲೇಡೀಸ್ ನೀವು ಬ್ಯಾಡ್ಮಿಂಟನ್ ಕಲಿಬೇಕಂದ್ರೆ ನಮ್ಮ ಸರ್ರು ಲೇಡೀಸ್ಗಂದೇ ಡೆಡಿಕೇಟೆಡ್ ಬ್ಯಾಚ್ ಸ್ಟಾರ್ಟ್ ಮಾಡಿದ್ದಾರೆ. ಆ್ಯಂಡ್ ಈ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲ ಫ್ರೀ ಇರ್ತೀರಾ. ಮಾರ್ನಿಂಗ್ 10 ಅಲ್ಲ ಸರ್, ಮಾರ್ನಿಂಗ್ 10ಇಂದ 11:30 ತನಕ ಕೋಚಿಂಗ್ ಇರುತ್ತೆ. ನೋಡಿ ಆಲ್ರೆಡಿ ಒಂದು ನಿಯರ್ ಟು 10 ಮೆಂಬರ್ಸ್ ಇದ್ದಾರೆ, ಜಾಯ್ನ್ ಆಗೋದ್ರೆ ಆಗ್ಬೋದು. ಬನ್ನಿ ಸೇರ್ಕೊಳ್ಳಿ. ಬ್ಯಾಡ್ಮಿಂಟನ್ನ ನೀವು ಆಡೋದು ಕಲೀರಿ.